ರೀಸೆಂಟ್ ಆಗಿ ನಾವು ಭದ್ರಾ ಟೈಗರ್ ರಿಸರ್ವ್ ನ ವೈಲ್ಡ್ ಲೈಫ್ ಸಫಾರಿಗೆ ಹೋಗಿದ್ವಿ. ಇಲ್ಲಿ ಜೀಪ್ ಮತ್ತೆ ಬೋಟ್ ಎರಡು ರೀತಿಯ ಸಫಾರಿಗಳಿರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ, ವಿಡಿಯೋನ ಕಡೆ ತನಕ ನೋಡಿ. ಭದ್ರಾ ನದಿ ತೀರದಲ್ಲಿರೋ ಈ ಟೈಗರ್ ರಿಸರ್ವ್ ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು ಈ ಎರಡು ಡಿಸ್ಟ್ರಿಕ್ಟ್ ಗಳಿಗೆ ಸೇರುತ್ತೆ. ಈ ಬಾರಿಯ ಸಫಾರಿಗೆ ನಾವು ಸ್ಟೇ ಮಾಡಿದಂತ ಜಾಗ JLR ಅವರ ರಿವರ್ ಟರ್ನ್ ಕ್ಯಾಂಪಸ್. ಈ ರೆಸಾರ್ಟ್ ಇರೋದು ಭದ್ರಾ ರಿಸರ್ವಾಯರ್ ನ ಬ್ಯಾಕ್ ವಾಟರ್ಸ್ ನಲ್ಲಿ. ಬೆಂಗಳೂರಿಂದ ಭದ್ರಾವತಿಗೆ KSRTC ಬಸ್ ಬುಕ್ ಮಾಡ್ಕೊಂಡಿದ್ವಿ. ಬೆಳಗಿನ ಜಾವನೆ ಹೊರಟು ಭದ್ರಾವತಿಗೆ ಮುಂಚೆನೆ ತರೀಕೆರೆ ಅನ್ನೋ ಜಾಗದಲ್ಲಿ ಇಳ್ಕೊಂಡು ಅಲ್ಲಿಂದ ರಿವರ್ ಟರ್ನ್ ಕ್ಯಾಂಪಸ್ ಗೆ ಹೊರಟ್ವಿ. ಚೆಕ್ ಇನ್ ಫಾರ್ಮಾಲಿಟೀಸ್ ಮುಗಿಸಿ ಕಾಟೇಜ್ ಹೋಗಿ ಫ್ರೆಶನ್ ಅಪ್ ಆಗಷ್ಟೊಳಗೆ ಲಂಚ್ ರೆಡಿ ಇತ್ತು. ಲಂಚ್ ಗೆ ಬುಫೆ ಇರುತ್ತೆ, ವೆಜ್ ನಾನ್ ವೆಜ್ ಎರಡು ಆಪ್ಷನ್ಸ್ ಇತ್ತು. ನಾವು ಇಲ್ಲಿಯ ಫುಡ್ ನ ಎಂಜಾಯ್ ಮಾಡಿದ್ವಿ. ಇದಾದ್ಮೇಲೆ ಸಂಜೆಯ ಸಫಾರಿ ಜೀಪ್ ಗಳು ರೆಡಿ ಇತ್ತು. ಈ ಜೀಪ್ ಸಫಾರಿಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದರಲ್ಲಿ ಭದ್ರಾ ಟೈಗರ್ ರಿಸರ್ವ್ ಬಗ್ಗೆ ಹಲವಾರು ಇನ್ಫಾರ್ಮೇಶನ್ ಗಳನ್ನ ಕೂಡ ತಿಳ್ಕೊಂಡ್ವಿ. ಈ ಜೀಪ್ ಸಫಾರಿಯಲ್ಲಿ ಕೆಲವು ಪ್ರಾಣಿಗಳ ಸೈಟಿಂಗ್ ಕೂಡ ಆಯ್ತು ನಮಗೆ. ಜೀಪ್ ಸಫಾರಿ ಮುಗಿಸ್ಕೊಂಡು ವಾಪಸ್ ನಮ್ಮ ರೆಸಾರ್ಟ್ ಕಡೆಗೆ ಹೊರಟ್ವಿ. ರೆಸಾರ್ಟ್ ನ ಈ ಪ್ಯಾಕೇಜ್ ನಲ್ಲಿ ಸ್ನಾಕ್ಸ್ ಕೂಡ ಇನ್ಕ್ಲೂಡೆಡ್ ಇರುತ್ತೆ. ಇಲ್ಲಿಯ ಸ್ನಾಕ್ಸ್ ಅನ್ನ ಕೂಡ ನಾವು ಎಂಜಾಯ್ ಮಾಡಿದ್ವಿ. ಸಂಜೆ ಭದ್ರಾ ಟೈಗರ್ ರಿಸರ್ವ್ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮೂವಿಯನ್ನ ಕೂಡ ಪ್ಲೇ ಮಾಡಿದ್ರು. ಮೂವಿ ಮುಗಿತಿದ್ದಂಗೆ ನೈಟ್ ಡಿನ್ನರ್ ಕೂಡ ರೆಡಿ ಇತ್ತು. ಡಿನ್ನರ್ ನಲ್ಲೂ ಕೂಡ ವೆಜ್ ಮತ್ತೆ ನಾನ್ ವೆಜ್ ಆಪ್ಷನ್ಸ್ ಇರುತ್ತೆ. ಬಹಳನೇ ಒಳ್ಳೆ ಫುಡ್. ನಾವ್ ಈ ಫುಡ್ ನ ಕೂಡ ತುಂಬಾನೇ ಎಂಜಾಯ್ ಮಾಡಿದ್ವಿ. ಇಲ್ಲಿಗೆ ಮೊದಲನೇ ದಿನದ ಎಲ್ಲ ಆಕ್ಟಿವಿಟೀಸ್ ಮುಗೀತು. ಎರಡನೇ ದಿನ ಬೆಳಗ್ಗೆ 6 ಗಂಟೆಗೆ ಎದ್ದು ರೆಡಿಯಾಗಿ ಇಲ್ಲಿಯ ಬೋಟ್ ಸಫಾರಿನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಅಂತ ಹೊರಟ್ವಿ. ಅದ್ಭುತವಾದ ಸನ್ರೈಸ್ ವ್ಯೂ ಮತ್ತೆ ಹಲವಾರು ಪ್ರಾಣಿ ಪಕ್ಷಿಗಳ ಸೈಟಿಂಗ್. ಬೋಟ್ ಸಫಾರಿಗೆ ಹೋದ ಈ ಅನುಭವವನ್ನ ನಾವು ಬಹಳನೇ ಎಂಜಾಯ್ ಮಾಡಿದ್ವಿ. ಇದಾದ್ಮೇಲೆ ನಾವು ಈ ಬ್ಯಾಕ್ ವಾಟರ್ಸ್ ನಲ್ಲಿ ಕಾಯಕಿಂಗ್ ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಮಿಕ್ಕಿರೋ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ಇನ್ನೇನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು DM ಮಾಡಿ. ಥ್ಯಾಂಕ್ ಯು.